ಸಂಗೀತ ಎಲ್ಲರೂ ಚೆನ್ನಾಗಿ ಅನ್ಕೊಂತೀನಿ. ಮತ್ತೆ ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇದೀವಿ ಬುಕ್ ರೀಡಿಂಗ್ 7. ನೀವು ಹೇಳ್ತಿರ್ಬೋದು ಎಷ್ಟೊಂದು ದಿನದಿಂದ ಯಾಕೆ ಬುಕ್ ರೀಡಿಂಗ್ ಬರ್ತೀರಾ ಅಂದರೆ, ಸೊ ನಾವು ಆಚೆ ಹೋಗಿದ್ವಿ ಮತ್ತು ನನ್ನ ಸ್ಕೂಲು ಬೇಗನೆ ಸ್ಟಾರ್ಟ್ ಆಗಿತ್ತು. ಸೊ ಅದರ್ವೈಸ್ ಅದಕ್ಕೆ ಎಷ್ಟೊಂದು ತಿಂಗಳಿಂದ ವಿಡಿಯೋ ಬರ್ತಿರ್ಲಿಲ್ಲ. ಸೊ ಇವತ್ತು ಬಿಟ್ಟಿದ್ದೀನಿ. ಆಮೇಲೆ ಬನ್ನಿ ಈಗ ನೋಡೋಲ್ಲ ಈ ಬುಕ್ಕಲ್ಲಿ ಏನಿದೆ ಅಂತ. ನಿಮ್ಗೆ ಗೊತ್ತಿರುತ್ತೆ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಇಲ್ಲಿ ನೋಡ್ತಿರ್ಬೋದು, ನಾವು ಇಲ್ಲಿ ಮುಗಿಸಿದ್ವಿ 6, ಇಲ್ಲಿ 4 ಅಂತ ಕಂಟಿನ್ಯೂ ಆಗುತ್ತೆ. themselves and for others your prayer is answered according to the universal law of action and reaction. Throughout is inspiration action, the reaction in the simple action, subconscious mind that controls your name natural of your thought. ಅಂದ್ರೆ ಇದು ಸಬ್ಕಾನ್ಷಿಯಸ್ ಮೈಂಡ್ ಇರ್ತೈತೆ, ನಿಮ್ಮ ಪ್ರೇಯರ್ನ ಆನ್ಸರ್ ಅಕಾರ್ಡಿಂಗ್ ನೀವು ಯೂನಿವರ್ಸಲ್ ಲಾ ಮಾಡಿದ್ರೆ ಮತ್ತೆ ರಿಯಾಕ್ಷನ್ ಮಾಡಿದ್ರೆ ಥ್ರೂ ಔಟ್ ಇನ್ಸ್ಪೆಕ್ಷನ್ ಆಕ್ಷನ್ ಅಲ್ಲಿ ನೀವು ರಿಯಾಕ್ಷನ್ ಕೊಡ್ಬೋದು ಫಾರ್ ಸಬ್ಕಾನ್ಷಿಯಸ್ ಮೈಂಡ್ ದಟ್ correspond to nature, and throughout fill your mind with the concept of harmony, healthy, peace and goodwill, and wonders will happen in your life. The duality of the mind, you have only one mind. The process, the two distinct characterized functional parts, the fortune that separates the world and new students of the mind. ನೀವು ಸ್ಟೂಡೆಂಟ್ಸ್ ಇರ್ಬೋದು, ನಂತರ ನೀವು ಸ್ಟೂಡೆಂಟ್ಸ್ ಅಲ್ಲಿ ನಿಮ್ಮ ಫ್ರೆಂಡ್ ಇರ್ಬೋದು. ಅದೇ ಡ್ಯೂಲಿಟಿ ಆಫ್ ಮೈಂಡ್ ಅಂತ ಇರುತ್ತೆ. ಅಂದರೆ ಜಗಳಾಗೋದು, ಬೆಸ್ಟ್ ಫ್ರೆಂಡ್ ಆಗಿರ್ತೀರ. ಸೊ ಯು ಓನ್ಲಿ ದ ಮೈಂಡ್ ನಿಮ್ಮನ್ನ ಹೆಂಗೆ ಕಂಟ್ರೋಲ್ ಮಾಡ್ತೈತೆ ಅಂದರೆ ನೀವು ಪ್ರೋಗ್ರೆಸ್ಸೇ ಆಗೈತೆ ಇಲ್ಲ. ಅದಕ್ಕೆ ಇವರು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಫಂಕ್ಷನ್ ಪಾರ್ಟ್ಸ್ ಇಲ್ವಾ, ಅದನ್ನ ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಇದರಲ್ಲೇ ನೀವು ಆಟ ಆಡ್ಬೋದು ಅಂತ ಇಲ್ಲಿ ಕೊಟ್ಟವ್ರೆ. ದ ವ್ಯಾಲೆಂಟ್ ಆ್ಯಂಡ್ ಇನ್ವಾಲ್ವ್ಡ್ ಮೈಂಡ್, ದ ಡೀಪ್ ಸೆಲ್ಫ್, ಇನ್ವಿಲೇಜ್ ಮೈಂಡ್ ಆ್ಯಂಡ್ ಮೆನಿ ಅದರ್ಸ್, ಆಲ್ ಆಫ್ ದಿಸ್. ಅಂದರೆ ಏನು ಕೊಟ್ಟರು ಅಂದರೆ, ನಾವು ಏನು ಮೈಂಡಲ್ಲಿ ಇಟ್ಕೊಂತೀರೋ ಅದು ನೀವು ಹೇಳ್ಬೇಕು, ಅದಕ್ಕೆ ನಮಗೆ ಗೊತ್ತಾಗಬೇಕು. ಮೈಂಡು ಒಂದು ಟ್ರ್ಯಾಪ್, ನಿಮಗೆ ಎಷ್ಟೊಂದು ರೂಟ್ ತೋರಿಸುತ್ತೆ. ಲೈಕ್ ನಾನು ಈ ಫ್ರೆಂಡ್ ಜೊತೆ ಹೋಗಲ್ಲ, ಈ ಫ್ರೆಂಡ್ ಜೊತೆ ಹೋಗಲ್ಲ ಅದು ತಿಳ್ಕೊಟ್ಟವ್ರೆ. Throughout this book, I use terms, concepts and reference and dual nature of the mind set items easily on my means on the starting points, reasoning and known as the double nature of the mind. ಅಂದರೆ ಏನಂದ್ರೆ ಇಲ್ಲಿ ಕೊಟ್ಟವ್ರಂದ್ರೆ, ನೀವು ಥ್ರೂಔಟ್ ದ ಇಯರ್ ಇವನು ಯಾರು ಬುಕ್ ಮಾಡಿ ಓದಿರಲ್ಲಿ ಓನ್ ಬರ್ತಾನೆ. ಥ್ರೂಔಟ್ ದಿಸ್ ಬುಕ್ I used to term conscious and subconscious to reproduce the dual of nature of the mind. If others said the terms come more easily, you will by all means. You use it, you important starting point and reasoning the actual no double nature of the mind. So ಇಷ್ಟಕ್ಕೆ ನಮ್ಮ 7 ಪೇಜ್ ಮುಗೀತು. ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ಬೇಗ ವಿಡಿಯೋ ಬಿಡೋದು. ಸೊ ಈಗ ಇದು 7 ಮುಗ್ದಿದೆ. ಸೊ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ ನಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತೀರಿ. ಬಾಯ್.